ನಾನು ತೋರಿಸ್ತಿರೋಂತಹ ಒಂದು ಡಿಶ್ ಬಂದ್ಬಿಟ್ಟು 15 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಈಸಿ ಒಂದು ಡಿಶ್. ಡಾರ್ಕ್ ಸೋಯಾ ಸಾಸ್ ಹಾಕ್ತಾ ಇರೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚಿಕನ್ ಬೀಸ್ಟ್ ಫ್ರೈ. ಇದಕ್ಕೆ ನಾನು ರೈಸ್ ರೆಸಿಪಿ ಒಂದು ಮಾಡ್ತೀನಿ, ಇವಾಗ ಅದನ್ನು ತೋರಿಸ್ತೀನಿ. ಕುಟಾಣದು ಇಲ್ಲಿ ಸಜ್ಜಾ ಮೇಲೆ ಕೂತ್ಕೊಂಡಿದ್ದೀನಿ. ಸೊ ಈಗ ಇದಕ್ಕೆ ರೈಸ್ ಆ್ಯಡ್ ಮಾಡ್ತಾ ಇದ್ದೀವಿ. ಚಿಕನ್ ಪೀಸ್ ಹಾಕಿ ಸೂಪರ್ ಮಾಡಿದೆಪ್ಪ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ಬಾಸ್ಕೆಟ್. ಕರೆಂಟ್ ಬಂತು, ಹಂಗಂದಿದ ತಕ್ಷಣ ಮಳೆ ಬರ್ತಾ ಇದೆ. ಇವತ್ತು ನಾನು ತೋರಿಸ್ತಿರೋಂತಹ ಒಂದು ಡಿಶ್ ಬಂದ್ಬಿಟ್ಟು 15 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಈಸಿ ಒಂದು ಫುಡ್ ಡಿಶ್. ಏನು ಅಂತ ಮಾಡುವಾಗ ಹೇಳ್ತೀನಿ. ಹೇಳಿ. ಆದರೆ ನನಗೊಂದು ಡೌಟ್ ಇದೆ. ಹಾಂ, ಇದುವರೆಗೂ ಗೈಸ್ ನಿಮ್ಮ ಈ ವಿಡಿಯೋದಲ್ಲಿ 3 ವಿಡಿಯೋ ಅಪ್ಲೋಡ್ ಆಗಿರೋದು ಈ ಒಂದು ಚಾನಲಲ್ಲಿ. ಇವರಾದರೆ ಒಂದು 10 ವಿಡಿಯೋ ಶೂಟ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ಹೋಗ್ತಿದೆ ಶೂಟ್ ಮಾಡಿರೋದಲ್ಲ ನನಗೆ ಗೊತ್ತಾಗ್ತಾಯಿಲ್ಲ. ಎಡಿಟ್ ಮಾಡಿ ಹಾಕೋದಕ್ಕೆ ಸ್ವಲ್ಪ ಸಮಯ ಸಾಕಾಗ್ತಾ ಇಲ್ಲ. ಬಿಕಾಸ್ ಆಫ್ ಪ್ರತೀಕ್ಸ್ ಗಿಫ್ಟ್. ನಂಬರ್ 1 ಪಿಂಕ್ ಕಲರ್ ಡ್ರೆಸ್ ಹಾಕೊಂಡು ಅಲ್ಲಿ ಕೂತಿದೆ. ನಂಬರ್ 2 ಅಲ್ಲಿ ಮಲಗಿದೆ. ಇಲ್ಲಿ ನೋಡಿ, ಮಳೆ ಮಳೆ ಇಲ್ಲಿ ನೋಡಿ. ಅವನೇ ಬರ್ಕೊಂಡಿರ್ತಾನೆ ಇದು. ಗೈಸ್, ಆಸ್ ಐ ಪ್ರಾಮಿಸ್ಡ್ ನಾನು ನಿಮಗೆ ವೆಜ್ ಡಿಶ್ ತೋರಿಸ್ತೀನಿ ಅಂತ ಹೇಳಿದೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಾನು ಚಿಕನ್ ಬ್ರೆಸ್ಟನ್ನ ಹಿಂಗಿದೆ ಅಲ್ವಾ, ಅದನ್ನು ನೋಡಿ. ಅಯ್ಯೋ, ಇದೇನಿದು ಫೋಕಸ್ ಆಗ್ತಾ ಇದೆ. ಈ ಥರ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಪೇಪರ್ ಥರ ಕಟ್ ಮಾಡ್ಕೊಬೇಕು. ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಓಕೆ, ಇದಕ್ಕೆ ಸ್ವಲ್ಪ ಸಾಲ್ಟು ಸಾಕು. ಸೋಯಾ ಸಾಸ್, ಡಾರ್ಕ್ ಸೋಯಾ ಸಾಸ್ ಹಾಕ್ತಾ ಇರೋದು. ಹಾಂ, ಇನ್ನೊಂದು ಚೂರು ಹಾಂ ಸಾಕು. ಸ್ವಲ್ಪ ಕಾರ್ನ್ಫ್ಲವರು ಸಾಕು. ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇರೋದು, ಕುಕ್ಕಿಂಗ್ ಆಯಿಲ್. ಸೊ ಇದೇ ಚಿಲ್ಲಿ ಸಾಸ್, ಐ ಮೀನ್ ಸೋಯಾ ಸಾಸ್ ಆ್ಯಂಡ್ ಆಲ್ಸೋ ಗ್ರೀನ್ ಚಿಲ್ಲಿ ಸಾಸ್ ಹಾಕಿದ್ದು. ನಾನು ಕ್ಯಾಮ್ರಾ ಇಟ್ಕೊಂಡಿದ್ದೀನಿ, ಅದಕ್ಕೆ ಆಂಟಿ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಓಕೆ, ವಾವ್, ಎಷ್ಟು ಚೆನ್ನಾಗಿ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಕೂಡ ಮ್ಯಾರಿನೇಟ್ ಆಗಿದೆ. ಸೊ ಈಗ ಬಾಂಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಒಂದು ಚೂರು ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಇದನ್ನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ಸೊ ಈಗ ನೋಡಿ, ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಕಡಿಮೆ ಎಣ್ಣೆ ಹಾಕ್ಕೊಂಡು ಈಗ ಇದಕ್ಕೆ ಇದನ್ನು ಫ್ರೈ ಮಾಡ್ಕೋಬೇಕು. ಹಾಕಿದ್ದೀನಿ. ಸೊ ಇವಾಗ ಇದು ಫ್ರೈ ಆಗ್ತಾ ಇದೆ. ಈ ಥರ ಆಗಿದೆ. ಇವಾಗ ಇದನ್ನು ಒಂದು ಬೇರೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಇದಕ್ಕೆ ಒಗ್ಗರಣೆ ಹಾಕಿ ನೆಕ್ಸ್ಟ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಈಗ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಗೈಸ್, ಈಗ ಮತ್ತೆ ಬಾಣಲಿನ ಕ್ಲೀನ್ ಮಾಡಿ ಮತ್ತೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಪ್ರಾಪರಾಗಿ ಒಗ್ಗರಣೆ ಹಾಕೋದು. ಓಕೆ. ಸೊ ಯಾವಾಗಲೂ ಡಯಟರಿ ಕೈಂಡ್ ಆಫ್ ಫುಡ್ ಆಗಿರ್ಬೋದು, ಅಥವಾ ಬ್ಯಾಲೆನ್ಸ್ಡ್ ಮೀಲ್ ಆಗಿರ್ಬೋದು, ಅಥವಾ ತುಂಬ ಟೇಸ್ಟಿ ಫುಡ್ ಆಗಿರ್ಬೋದು, ಏನಂತಾರೆ, ತುಂಬ ಇಂಗ್ರೀಡಿಯೆಂಟ್ಸ್ ಕಡಿಮೆ ಆ್ಯಂಡ್ ಬೇಗ ಮಾಡ್ಬೋದು. ಏನು ಚಿಕನ್ ಬ್ರೆಸ್ಟ್ದು ಏನು ಮಾಡ್ತಾಯಿದ್ದೀನಿ ಡಿಶ್, ಅದಕ್ಕೆ ನಾನೇ ಒಂದು ಹೆಸರಿಡೋಣ ಅಂತ ಅಂದ್ಬಿಟ್ಟು ಚಿಕನ್ ಬೀಸ್ಟ್ ಫ್ರೈ ಅಂತ ಇಟ್ಟಿದ್ದೀನಿ. ಇನ್ಮೇಲಿಂದ ಒಂದು ಸ್ವಲ್ಪ ಕನ್ನಡ ಎಲ್ಲ ಆ್ಯಡ್ ಮಾಡಿ ಹೊಸ ಲೋಕಲ್ ಹೆಸರಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇದೆಲ್ಲ ರೆಡಿ, ಇದಾಗಿದೆ ಅಲ್ವಾ, ಇದು ಪಕ್ಕದಲ್ಲಿ ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ ಒಗ್ಗರಣೆ ಹಾಕೋದು. ಮಗಳು ಅಳ್ತಾ ಇದ್ದಾಳೆ, ಬೇಗ ಒಗ್ಗರಣೆ ಹಾಕ್ಬಿಡ್ತೀವಿ. ಆಂಟಿ ಇದು ಹಾಕ್ಬಿಡಿ. ಸೊ ಚಾಪ್ಡ್ ಗಾರ್ಲಿಕ್ ಇದು ಸ್ವಲ್ಪ ಹಾಕಬೇಕು, ಚೂರು ಹಾಕಿ. ಹಾಂ, ಆನಿಯನ್ ಚಾಪ್ಡ್ ಈ ಥರ. ಕ್ಯಾಪ್ಸಿಕಮ್, ಆ್ಯಕ್ಚುಲಿ ನೀವು ಬೆಲ್ ಪೆಪ್ಪರ್ ಹಾಕೊಬೇಕು, ಇನ್ನೂ ಚೆನ್ನಾಗಿರುತ್ತೆ.
ನಾನು ಅಪ್ಪು ಸಿಕ್ಕಾಪಟ್ಟೆ ಡಿಶಸ್ ಮಾಡ್ಕೊಂಡು ತಿಂತಾ ಇದ್ವಿ ಅವಾಗ ಕಾಲೇಜ್ ಟೈಮಲ್ಲಿ ಎಲ್ಲ. ಆ್ಯಂಡ್ ಏನೇ ಹೇಳಿ ಕುಕ್ಕಿಂಗ್ ಈಸ್ ಅ ಥೆರಪಿ, ಅದೊಂಥರ ಹೀಲಿಂಗ್ ಥರ, ಕೈಂಡ್ ಆಫ್ ಯೋಗ ಅಂತ ಹೇಳ್ಬೋದು. ಸಖತ್ ಹೀಲ್ ಮಾಡುತ್ತೆ ಕುಕ್ಕಿಂಗ್ ಅಂತ ನನ್ನ ಒಂದು ಪರ್ಸ್ನಲ್ ಅನಿಸಿಕೆ. ನಿಮಗೆ ಎಷ್ಟರ ಮಟ್ಟಿಗೆ ಕುಕ್ಕಿಂಗ್ ಇಷ್ಟ ಅಂತ ಕಮೆಂಟಲ್ಲಿ ಹೇಳಿ. ಸೊ ಈಗ ಇದು ಫ್ರೈ ಆಗಿದೆ. ಈಗ ಫ್ರೈ ಮಾಡ್ಕೊಂಡ್ರೆ ಅದನ್ನು ಹಾಕ್ತಾ ಇದ್ದೀವಿ. ಸೊ ಉಪ್ಪು ಹಾಕ್ತಾ ಇದೀವಿ ಮತ್ತೆ. ಸೊ ಇದನ್ನು ಇವಾಗ ಮತ್ತೆ ಫ್ರೈ ಮಾಡ್ಕೊಳ್ಳೋದು. ಗೈಸ್ ಇಷ್ಟೇ ಇದು, ಡೆಫಿನೆಟ್ಲಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ತುಂಬ ಈ ಮಸಾಲ ಎಲ್ಲ ಇಷ್ಟಪಡೋರಿಗೆ ಅಷ್ಟು ಇಷ್ಟ ಆಗಲ್ಲ, ಬಟ್ ಅವರಿಗೂ ಕೂಡ ಇಷ್ಟ ಆಗುತ್ತೆ. ಆ್ಯಂಡ್ ಇಟ್ ಈಸ್ ವೆರಿ ಈಸಿ ರೆಸಿಪಿ. ಒಂದು 10 ಮಿನಿಟ್ಸ್ ಆ ಥರ ಮಾಡ್ಕೊಂಬಿಡ್ಬೋದು ಬೇಗ. ಓಕೆ, ಈಗ ಇದು ಮುಗಿದಿದೆ. ಈಗ ಇದಕ್ಕೆ ನಾನು ರೈಸ್ ರೆಸಿಪಿ ಒಂದು ಮಾಡ್ತೀನಿ, ಇವಾಗ ಅದನ್ನು ತೋರಿಸ್ತೀನಿ. ಸೊ ಕರೆಂಟ್ ಹೋಗಿದ್ರು ತೋರ್ಸೋಣ ಡಿಶ್ನ ಅಂತ. ಈಗ ಬಾಣಲಿ ಇಟ್ಕೊಂಡಿದ್ದೀವಿ. ಇದಕ್ಕೆ ನಾನಿನ್ನ ಹೆಸರಿಟ್ಟಿಲ್ಲ, ಬೇರೆಯವ್ರು ಏನೋ ಇಟ್ಬಿಟ್ಟಿದ್ದಾರೆ, ನಾನು ಬೇರೆ ಹೆಸರಿಡ್ತೀನಿ. ಇದಕ್ಕೆ ಏನಂತಾರೆ, ಅದಕ್ಕೆ ಕುಟಾಣಿಗೆ ಬೆಳ್ಳುಳ್ಳಿ ಇದಾಗೋದು ಬೇಡ, ನಾನು ಹೇಳ್ತೀನಿ. ಹಾಂ, ಸಾಕು. ಒಂಚೂರು ಖಾರದ ಪುಡಿ, ಕುಟಾಣಿ ಮಾಡೋದು, ಕುಟು ಅಂತ. ಕರಿಬೇವು ಅಷ್ಟೇ. ಇದು ಹಿಂಗೆ ಕುಟ್ಕೊಂಡ್ಮೇಲೆ ಈ ಥರ ಆಗಿರುತ್ತೆ. ಎಗ್ ಗಾರ್ಲಿಕ್, ವಾವ್, ಕರೆಂಟ್ ಬಂತು. ಇದೆಲ್ಲ ಆಗ್ತಾ ಇದೆ. ಆಂಟಿ ಟೊಮೆಟೊ ಕಟ್ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ಸಜ್ಜಾ ಮೇಲೆ ಕೂತ್ಕೊಂಡಿದ್ದೀನಿ. ಸಜ್ಜಾ ಮೇಲೆ ಕೂತ್ಕೊಂಡು ಅಡುಗೆ ನೋಡೋದು, ಸಜ್ಜಾ ಮೇಲೆ ಕೂತ್ಕೊಂಡು ಅಡುಗೆ ಇನ್ನೇನೋ ಆಗ್ತಾ ಇರುವಾಗ ಟೇಸ್ಟ್ ಮಾಡೋದು, ಇದೆಲ್ಲ ಒಂದು ಸಖತ್ತಾಗಿರುತ್ತೆ. ಎರಡು ಮೊಟ್ಟೆ ಹಾಕೊಂತಾರೆ ಅದಕ್ಕೆ. ಎಗ್ ಗಾರ್ಲಿಕ್ ರೈಸ್ ಇದು. ಪ್ರತೀಕ್, ಸ್ಮೆಲ್ ಬರ್ತಾ ಇದೆಯಾ? ಇಲ್ಲೋಡಿ. ಸೊ ಇವಾಗ ಇಲ್ಲಿಗೆ ಬಂದಿದೆ. ಆ್ಯಕ್ಚುಲಿ ನಮ್ಮ ಅಪ್ಪ ಬಂದ್ಬಿಟ್ರು, ಇನ್ನೊಂದು 2 ಮೊಟ್ಟೆ ಎಕ್ಸ್ಟ್ರಾ ಹಾಕೊಂಡಿದ್ದೀವಿ ನಾವು. ನಮ್ಮ ಅಪ್ಪ ಸುಮ್ಮನೆ ಕೆಮ್ತಾ ಇರ್ತಾರೆ, ಇನ್ನು ಘಾಟ್ ಹಾಕ್ಬಿಟ್ರೆ. ಈಗ ಸ್ವಲ್ಪ ಸಾಲ್ಟು, ಮತ್ತೆ ಸ್ವಲ್ಪ ಚಿಲ್ಲಿ ಪೌಡರು, ಆಮೇಲೆ ಗರಂ ಮಸಾಲ ಹಾಕ್ತಾಯಿದೆ, ಸ್ವಲ್ಪ ಅರಿಶಿನ. ಎಸ್. ಸೊ ಈಗ ಇದಕ್ಕೆ ರೈಸ್ ಆ್ಯಡ್ ಮಾಡ್ತಾ ಇದ್ದೀವಿ. ಕೊತ್ತಂಬರಿ ಬಾಸ್ಕೆಟ್ಗೆ ವಿಡಿಯೋ ಮಾಡ್ಕೊಂತ ಹೇಳಿ ಅಲ್ಲೇ ಅವನು ಬೈದನಲ್ಲ ನನ್ನ ಸುಪುತ್ರ, ನೋಡ್ತಿರೋದು ನೋಡಿ. ನನ್ನ ಮಗ ನೋಡಿ, ಹಸಿಮೆಣಸಿನ್ಕಾಯಿ ಇದೆ, ಅದು ತೆಗಿಬೇಕು. ಮುಂದೊಂದು ಚಿಕನ್ ಪೀಸ್ ಹಾಕಿ ಸೂಪರ್ ಮಾಡಿದೆ ಪಪ್ಪ, ಹೋಟೆಲ್ ಇದ್ದಾಗ ಇರ್ತದೆ. ಹೌದಾ?